ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು 3ನೇ ದಿನ ಗಣೇಶೋತ್ಸವ ನಡೀತಿರೋದು. ಹಾಗೆ ಇವತ್ತಿನ ಇವೆಂಟ್ಗೆ ಸ್ಟೇಜ್ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಸ್ಟೇಜು ಸಂಜೆ ಒಂದು 4 ಗಂಟೆ ಆಗಿದೆ, ಸ್ಟೇಜ್ ರೆಡಿ ಮಾಡ್ತಾ ಇದ್ದಾರೆ. ಒಂದಂದರೆ ಇದು ನಮ್ಮ ಬಾಲ್ಕನಿಯಿಂದ ನೋಡ್ತಾ ಇರೋದು ವ್ಯೂ. ಸೊ ನಮ್ಗೆ ಇಲ್ಲೇ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು, ಯಾಕಂದರೆ ಓಪನ್ ಸ್ಟೇಜ್ ಇಡ್ತಾ ಇದ್ದಾರೆ ಅವರು. ಹಾಗೆ ಇವತ್ತಿನ ಇವೆಂಟ್ ಬಂದು ಸಂಜೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಆಲ್ಮೋಸ್ಟ್ 6 o'clock ಆಗಿತ್ತು, ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಫ್ಯಾನ್ಸಿ ಡ್ರೆಸ್ಸು ಅಂದರೆ ಚಿಕ್ಕ ಮಕ್ಳದ್ದು ಇದೆ, ದೊಡ್ಡವರು ಇದೆ, ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಹಾಗೆ ಚಿಕ್ಕ ಮಕ್ಕಳಲ್ಲಿ ಅವ್ರ ಏಜ್ ಗ್ರೂಪ್ ವೈಸು ಡಿವೈಡ್ ಮಾಡ್ಕೊಂಡಿದ್ರು. ಫಸ್ಟು ಚಿಕ್ಕ ಮಕ್ಕಳು 1.5 ಆ ವರ್ಷದಿಂದ 2 ಆ ಥರ ಇಟ್ಟಿದ್ರು. ಸೊ ಇವಾಗ ಏನು ಸ್ಟಾರ್ಟ್ ಆಗ್ತಾ ಇದೆ. ಭಗವದ್ಗೀತೆಯಲ್ಲಿ ಸತ್ಯ ಮತ್ತು ಧರ್ಮದ ಸಂದೇಶವನ್ನು ಸಾರಿದ್ದೇನೆ. ನನ್ನ ಕೊಳಲಿನ ಧ್ವನಿಯು ಶಾಂತಿ, ಪ್ರೀತಿ ಹಾಗೂ ಸಂತೋಷವನ್ನು ಹಂಚುತ್ತದೆ. ನಾನು ಪ್ರೀತಿ ಮತ್ತು ಭಕ್ತಿಯೇ ಶ್ರೇಷ್ಠ ಶಕ್ತಿ ಎಂದು ತೋರಿಸಿದ್ದೇನೆ. ನಾನು ಧರ್ಮರಕ್ಷಕ ಶ್ರೀಕೃಷ್ಣ. ನಮ್ಮ ಮುಂದಿನ ಸ್ಪರ್ಧಿ ಪುಟ್ಟು ಗಣಪತಿ, ಶೈನ್ ಅನ್ವಿ 2 years. Big round of applause, audience, please give energy. Yes. ಬೇಗ ಬಾರು. ಪೂಜೆಗೆ ಸ್ಟ್ಯಾಂಡರ್ಡ್ ಸರಿಯಾಗಿ ಭಾಗವಹಿಸಬಹುದು. ನಮ್ಮ ಮಕ್ಕಳು ತೋರಿಸ್ತಾರೆ, ನಾವು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ದೇವಿ ಶಕ್ತಿಯಿಂದ ಹಿಡಿದು ಶಿವ, ಜಿಮ್ನಾಸ್ಟಿಕ್ ಆಗಿರ್ಬೋದು, ಎಲ್ಲದರಲ್ಲೂ ನಮ್ಮ ಮಕ್ಕಳಿದ್ದಾರೆ. ಜೋರದ ಚಪ್ಪಾಳೆ ಎಲ್ಲ ಮಕ್ಕಳಿಗೆ. ಬರವ ತೆಗೆಯವ, ನಾವು ಕಣಿ ಹೇಳಕ್ ಬಂದಿದ್ದೀವಿ. ಬರವ ಬರವ ಬರವ. ಕೊಡಜಾದ್ರಿ ಕೊಡಗು ಬೆಟ್ಟ ನಮ್ಮ ನಾಡು, ಆ ಪರಶಿವನು ವಾಸಿಸುವ ನಮ್ಮ ನಾಡು. ಕೊಡಜಾದ್ರಿ ಕೊಡಗು ಬೆಟ್ಟ ನಮ್ಮ ನಾಡು, ಆ ಪರಶಿವನು ವಾಸಿಸುವ ನಮ್ಮ ನಾಡು. ಕೈಯ ನೋಡಿ ಕಣಿವೆನ ಕೇಳುವಮ್ಮ ನಿಮ್ಮ ಓಂ ಗಂ ಗಣಾಧಿಪತಿಯೇ ನಮಃ. ಕಣಿ ಹೇಳ್ತೀವ, ಕಣಿ ನಡೆದಿದೆ, ನಾಳೆ ನಡೆಯೋದು ಹೇಳ್ತೀವಿ, ಎಲ್ಲ ನಿಜನೇ ಹೇಳ್ತೀವಿ, ಕಣ್ಣು ಹೇಳ್ತೀವಿ, ಸುಳ್ಳೆಂದು ಹೇಳಲ್ಲ. ಎಲ್ಲವರೇ ಹುಡುಗು 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 ನಮಸ್ಕಾರ ಬರೇ ಬುದ್ಧಿಯವರೇ, ನಮಸ್ಕಾರ. ಬನ್ನಿ ತಾಯಿ, ಬನ್ನಿ, ಕಣ್ಣು ಹೇಳ್ತೀನಿ, ಬನ್ನಿ ತಾಯಿ, ಕೈಗೊಳ್ಳಿ. ನಿಮ್ಮ ಹೆಸರು ತುಂಬಾ ಭವ್ಯವಾಗಿರೋ ಬಾಯಿಂದ ಸಾಕಾಗುತ್ತದೆ. ಹೌದು, ನಿಜ ನಿಜ. ಕಣಿ ಹೇಳ್ಸ್ಕೊಳ್ಳಿ. ಧನ್ಯವಾದಗಳು. ಹಾಗೆ ಇಲ್ಲಿದ್ದಾರೆ ನೋಡಿ, ಇವರು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಕಪಲ್ ಅಂತಲೇ ಹೇಳ್ಬೋದು. ಹಾಗೆ ಈ ಕಾಂಪಿಟೇಷನ್ ಎಲ್ಲ ಆದಮೇಲೆ ಮತ್ತೆ ಬೇರೆ ಇವೆಂಟ್ ಇಟ್ಟಿದ್ರು. ಮ್ಯೂಸಿಕಲ್ ಚೇರು, ಹಗ್ಗ ಜಗಾಟ ಮತ್ತು ಕಪಲ್ ಗೇಮ್ಸ್ ಅಂತೆಲ್ಲ ಇಟ್ಟಿದ್ರು. ಇವಾಗ ಮ್ಯೂಸಿಕಲ್ ಚೇರ್ ಲೇಡೀಸಿಗೆ ಆಡಿಸ್ತಾ ಇದ್ದಾರೆ. ಆಮೇಲೆ ಇವಾಗ ಜೆಂಟ್ಸಿಗೂ ಕೂಡ ಇಟ್ಟಿದ್ರು, ಅಂದರೆ ಸಪ್ರೇಟಾಗಿ ಇಟ್ಟಿದ್ರು. ನೋಡಿ, ಮಧ್ಯದಲ್ಲಿ ನನ್ನ ಮಗ ಡ್ಯಾನ್ಸ್ ಮಾಡ್ತಿದ್ದಾನೆ ಸ್ಟೇಜ್ ಮೇಲೆ. ಸ್ಟೇಜ್ ಹಾಕಿದ್ರಲ್ಲ, ಎಲ್ಲ ಮಕ್ಕಳು ಮಾಡೋದು ನೋಡಿ ತಾನು ಮಾಡ್ತೀನಿ ಅಂತಂದ. ನೋಡಿ, ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಹಾಗೆ ನೆಕ್ಸ್ಟು ಹಗ್ಗ ಜಗಾಟ ಇಟ್ಟಿದ್ರು. ಅದೇನೋ ಗೊತ್ತಿಲ್ಲ, ಈ ಕಡೆ ನಿಂತಿರೋ, ಈ ಕಡೆ ಲೆಫ್ಟ್ ಸೈಡ್ ಇರುತ್ತಲ್ಲ, ಅಲ್ಲಿ ನಿಂತಿರೋ ಗ್ಯಾಂಗ್ಗೆ ಹೆಚ್ಚಿನ ಸಲ ವಿನ್ ಆಗ್ತಾಯಿದ್ರು. ಬಟ್ ಇವಾಗ ಒಂದು ಸಲ ರೈಟ್ ಸೈಡಿಗೆ ಹೋಯ್ತು. ಹಾಗೆ ಮಕ್ಕಳಿಗೂ ಕೂಡ ಇಟ್ಟಿದ್ರು, ಬಟ್ ನಂಗೆ ಕವರ್ ಮಾಡೋಕ್ಕಾಗಿಲ್ಲ. ಹಾಗೆ ಹಗ್ಗ ಜಗಾಟ ಎಲ್ಲ ಆದಮೇಲೆ
ಕಪಲ್ ಗೇಮ್ಸ್ ಇಟ್ಟಿದ್ರು. ಅಂದರೆ ಬಲೂನ್ನ ಇವಾಗ ಗಂಡ ಹೆಂಡತಿ ಇದ್ದರೆ ಬೆನ್ನಿಗೆ ಬೆನ್ನು ಹಾಕ್ಬಿಟ್ಟು ಬಲೂನ್ನ ಮಧ್ಯೆ ಇಟ್ಕೊಂಡು ಈ ಪಾಯಿಂಟಿಂದ ಆ ಕಡೆ ಪಾಯಿಂಟಿಗೆ ಬಾಲ್ ತೊಗೊಂಡು ಹೋಗಬೇಕು. ಯಾರು ಫಸ್ಟ್ ಹೋಗ್ತಾರೋ ಅವರು ವಿನ್ನು. ಮತ್ತು ಇಬ್ಬರು ಒಬ್ರೊಬ್ರು ಕೈ ಹಿಡಿಯಂಗಿಲ್ಲ, ಆ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ತೊಗೊಂಡು ಹೋಗಬೇಕು. ಸೊ ಎಲ್ಲರೂ ಚೆನ್ನಾಗೇ ಪಾರ್ಟಿಸಿಪೇಟ್ ಮಾಡಿದ್ರು. ನಮಗೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಏನಂದರೆ ವರ್ಕ್ ಇರೋದ್ರಿಂದ ಆ ದಿನ ಹೋಗೋಕ್ಕಾಗಿಲ್ಲ. ಸೊ ಅದೊಂದೇ ಬೇಜಾರು ಆ್ಯಕ್ಚುಲಿ. ಬಟ್ ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಾಯಿತು. ಸರಿ ಫ್ರೆಂಡ್ಸ್, ಮತ್ತು ನಾಳೆ 4ನೇ ದಿನ ಮತ್ತೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದೆ, ಅದರಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.